ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯವ್ಯಯ ಪುಸ್ತಕದಲ್ಲಿಲ್ಲ ಸಿಎಂ ಹೆಸರು. ಆಡಳಿತ ಪಕ್ಷದ ನಡೆಗೆ ಕಾಂಗ್ರೆಸ್ ಪಾಲಿಕೆ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಹಾಗೂ ಸ್ಥಳೀಯ ಶಾಸಕರ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಗದ್ದಲ ಕೂಡ ಏರ್ಪಟ್ಟಿತು. ಪುಸ್ತಕದಲ್ಲಿ ಪ್ರಹ್ಲಾದ್ ಜೋಶಿ ಹಾಗೆ ಜಗದೀಶ್ ಶೆಟ್ಟರ್ ಹೆಸರು ಇರುವುದರಿಂದ ಕಾಂಗ್ರೆಸ್ನ ಸದಸ್ಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ಹಾಗೆ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ಕೂಡ ಉಂಟಾಗಿರುವಂಥದ್ದು. ಮಹಾನಗರ ಪಾಲಿಕೆ ಕಚೇರಿ ಸಭಾಭವನದಲ್ಲಿ ನಡೆದಿರುವಂತಹ ಗಲಾಟೆ ಇದು. ಪಾಲಿಕೆ ಸದಸ್ಯರ ನಡುವೆ ಪರಸ್ಪರ ವಾಗ್ವಾದಕ್ಕೂ ಕೂಡ ಕಾರಣ ಆಯಿತು. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಒಂದ್ ಕಡೆಯಲ್ಲಿ ಈ ಹಿಂದೆ ಕೂಡ 2022ರಲ್ಲಿ ಕೂಡ ಇದೇ ತರದಲ್ಲಿ ಗಲಾಟೆ ಆಯಿತು. ಅದು ಕಾಂಗ್ರೆಸ್ ಸದಸ್ಯರಿಗೆ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ, ಸರಿಯಾಗಿ ಅವ್ರು ಹೇಳದನ್ನ ಕೇಳಿಸ್ತಾ ಇಲ್ಲ, ಆ ಥರದಲ್ಲೆಲ್ಲ ಗಲಾಟೆ ಆಯಿತು. ಆದರೆ ಈಗ ಹೊಸದಾಗಿ ಆಯವ್ಯಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೆಸರಿದೆ, ಹಾಗೆ ಪ್ರಹ್ಲಾದ್ ಜೋಶಿ ಹೆಸರಿದೆ, ಆದರೆ ಸಿಎಂ ಹೆಸರಿಲ್ಲ, ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರೆಲ್ಲ ಅವರ ಹೆಸರಿಲ್ಲ ಅಂತ ಈಗ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇರುವಂಥದ್ದು. ಏನಾಗಿದೆ ಆಕ್ಚುಲಿ ಇಲ್ಲಿ ಈಗ? ಎಸ್ ನಿಕೇಶ್, ಏನಂದರೆ ಪ್ರಮುಖವಾಗಿ ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತಲೇ ಬಿರುದು ಪಡೆದುಕೊಂಡಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು ಅಂದರೆ ಆಡಳಿತಾರೂಢ BJP ಸದಸ್ಯರಿರ್ಬೋದು, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಸದಸ್ಯರ ನಡುವೆ ಏನು ನಿರಂತರವಾಗಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಮಾತಿನ ಚಕಮಕಿ ವಾಗ್ವಾದ ಕೂಡ ನಡೀತಾನೆ ಇರುತ್ತವೆ. ಯಾಕಂದರೆ ಪ್ರಮುಖವಾಗಿ ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಸದಸ್ಯರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳಾರದೆ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ವಿಷಯವನ್ನು ಚರ್ಚೆ ಮಾಡುವಂಥದ್ದು ಇರ್ಬೋದು. ಪಾಲಿಕೆ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ವಿಷಯಗಳನ್ನು ಕಾಂಗ್ರೆಸ್ ಸದಸ್ಯರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ಮಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ವಾಗ್ವಾದ ಕೂಡ ಕೆಲವೊಂದು ಸಮಯದಲ್ಲಿ ಅಂದರೆ ಸಾಮಾನ್ಯ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಅದೇ ರೀತಿ ಇವತ್ತು ಬಜೆಟ್ ಮಂಡನೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಬಜೆಟ್ ಮಂಡನೆಯ ಸಭೆ ಒಂದು ನಡೆಯಿತು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ CM ಅವರ ಹೆಸರು, ಅದೇ ರೀತಿ ಸ್ಥಳೀಯ ಕಾಂಗ್ರೆಸ್ ನಾಯಕರ ಹೆಸರನ್ನು ಅಂದರೆ ಬಜೆಟ್ ಪುಸ್ತಕದಲ್ಲಿ ನಮೂದು ಮಾಡಿಲ್ಲ ಅಂತಕ್ಕಂಥ ಒಂದು ಆಕ್ರೋಶ ಕಾಂಗ್ರೆಸ್ನ ಸದಸ್ಯರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ BJP ಸದಸ್ಯರು ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ಒಂದು ಮಾತಿನ ಚಕಮಕಿ ವಾಗ್ವಾದ ಕೂಡ ನಡೆಯಿತು ಅಂತಲೇ ಹೇಳ್ಬೋದು ನಿಕೇಶ್. ಯಾಕಂದರೆ ಪ್ರಮುಖವಾಗಿ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಹಂತದಲ್ಲೂ ಕಾಂಗ್ರೆಸ್ ನಾಯಕರನ್ನಿರ್ಬೋದು, ಅದೇ ರೀತಿ ಕಾಂಗ್ರೆಸ್ ಸದಸ್ಯರ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಆಡಳಿತಾರೂಢ BJP ಪಕ್ಷ ಒಂದು ಅನ್ಯಾಯವನ್ನು ಮಾಡ್ತಾ ಇದೆ ಅಂತಕ್ಕಂಥ ಆರೋಪ ಸತತವಾಗಿ ಒಂದು ಕಾಂಗ್ರೆಸ್ ಸದಸ್ಯರಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬಜೆಟ್ ಸಭೆಯಲ್ಲಿ ಅಂದರೆ ಬಜೆಟ್ ಮಂಡನೆಯ ಸಭೆಯಲ್ಲೂ ಕೂಡ ಈ ಒಂದು ವಿಷಯ ಕುರಿತಂತೆ ಅಂದರೆ ಬಜೆಟ್ ಪುಸ್ತಕದಲ್ಲಿ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನು ನಮೂದು ಮಾಡಿಲ್ಲ ಅಂತಕ್ಕಂಥ ಒಂದು ಆಕ್ರೋಶ, ಅಸಮಾಧಾನ ಕಾಂಗ್ರೆಸ್ ಒಂದು ಸ್ಥಳೀಯ ಅಂದರೂ ಪಾಲಿಕೆ ಸದಸ್ಯರಲ್ಲಿ ವ್ಯಕ್ತವಾಗಿರುವಂಥದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು ಪ್ರಕಾಶ್.